ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇನ್ನು ನೀವು ಮೌಸಲ್ಲಿ ನಿಮ್ಮ ಕಂಪ್ಯೂಟರ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ. ಸೊ ಕೀಬೋರ್ಡ್ನ ಅವಾಗವಾಗ ನೇಮ್ ಟೈಪ್ ಮಾಡೋಕ್ಕೆ, ನಂಬರ್ ಟೈಪ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀರಾ. ಸೊ ಹಾಗಾದರೆ ನೀವು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಅಂತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದಲ್ಲ ಎರಡಲ್ಲ ಎಲ್ಲ ಇಂಪಾರ್ಟೆಂಟ್ ಶಾರ್ಟ್ಕಟ್ ಕೀನ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಶಾರ್ಟ್ಕಟ್ ಕೀಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಈ ಶಾರ್ಟ್ಕಟ್ ಕೀಗಳನ್ನ ಒಂದು ನೋಟ್ಬುಕ್ ಅಲ್ಲಿ ಬರ್ಕೊಂಡು ಇಟ್ಕೊಂಡಿರಿ. ಈ ಶಾರ್ಟ್ಕಟ್ ಕೀಗಳನ್ನ ಅವಾಗವಾಗ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇರಿ. ಸೊ ಒಂದಲ್ಲ ಒಂದ್ ದಿವಸ ನೀವು ಕೂಡ ಕೀಬೋರ್ಡ್ ನ ಮಾಸ್ಟರ್ ಆಗೇ ಆಗ್ತೀರಾ. ಸೊ ಫಸ್ಟ್ನೇ ಶಾರ್ಟ್ಕಟ್ ಕೀ ಯಾವುದು ಅಂದ್ರೆ ಅಲ್ಟ್ ಮತ್ತೆ ಟ್ಯಾಬ್. ಸೊ ಇದೊಂದು ಇಂಪಾರ್ಟೆಂಟ್ ಆದ ಶಾರ್ಟ್ಕಟ್ ಕೀ. ಸೊ ಈ ಶಾರ್ಟ್ಕಟ್ ಕೀನ ಬೆನಿಫಿಟ್ ಏನಂದ್ರೆ ಪ್ರೋಗ್ರಾಮ್ ನ ಸ್ವಿಚ್ ಮಾಡೋಕೆ ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತಾರೆ. ಅಂದ್ರೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಬೇಕಾದಷ್ಟು ಪ್ರೋಗ್ರಾಮ್ಗಳನ್ನ ಓಪನ್ ಮಾಡಿರ್ತೀರಾ. ಸೊ ಗೇಮ್ಸ್ ನ ಓಪನ್ ಮಾಡಿರ್ತೀರಾ, ಗೂಗಲ್ಸ್ ನ ಓಪನ್ ಮಾಡಿರ್ತೀರಾ, ಸೊ ಸಾಫ್ಟ್ವೇರ್ ಗಳನ್ನ ಓಪನ್ ಮಾಡಿರ್ತೀರಾ. ಸೊ ಅವಾಗ ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ಬೇಗ ಬೇಗ ಪ್ರೋಗ್ರಾಮ್ಗಳನ್ನ ಸ್ವಿಚ್ ಮಾಡಬಹುದು. ಸೊ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂದ್ರೆ ಅಲ್ಟ್ ಮತ್ತೆ F4. ಸೊ ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ನೀವು ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನ ಸೆಕೆಂಡ್ ಅಲ್ಲೇ ಟರ್ನ್ ಆಫ್ ಮಾಡಬಹುದು. ಸೊ ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ಅಲ್ಟ್ ಮತ್ತೆ F4 ಮತ್ತೆ ಎಂಟರ್ ನ ಪ್ರೆಸ್ ಮಾಡಿ. ಸೊ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಸೆಕೆಂಡ್ ಅಲ್ಲೇ ಟರ್ನ್ ಆಫ್ ಆಗುತ್ತೆ. ಸೊ ಹಾಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನ ಶಟ್ ಆಫ್ ಮಾಡಕ್ಕೆ ಇನ್ನೊಂದು ಶಾರ್ಟ್ಕಟ್ ಕೀ ಕೂಡ ಇದೆ. ಸೊ ನಿಮ್ಮ ಕೀಬೋರ್ಡ್ ಅಲ್ಲಿ ವಿಂಡೋ ಕೀನ ಮತ್ತೆ ಎಕ್ಸ್ ಕೀನ ಪ್ರೆಸ್ ಮಾಡಿ. ಸೊ ವಿಂಡೋ ಕೀನ ಬಿಟ್ಟು ಯು ಕೀನ ಡಬಲ್ ಸಲ ಪ್ರೆಸ್ ಮಾಡಿ. ಸೊ ಕೇವಲ ಸೆಕೆಂಡ್ ಅಲ್ಲಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಟರ್ನ್ ಆಫ್ ಆಗುತ್ತೆ. ಸೊ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂದ್ರೆ ವಿಂಡೋ ಪ್ಲಸ್ ಡಿ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆದ ಶಾರ್ಟ್ಕಟ್ ಕೀ. ಸೊ ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ನೀವು ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಎಷ್ಟೇ ವಿಂಡೋಗಳು ಓಪನ್ ಆಗಿದ್ರು ಕೂಡ ಅದನ್ನ ಮಿನಿಮೈಸ್ ಮಾಡಿ ಡೈರೆಕ್ಟ್ ಆಗಿ ಡೆಸ್ಕ್ಟಾಪ್ಗೆ ಹೋಗ್ಬಹುದು. ಸೊ ಈ ಎಲ್ಲಾ ವಿಂಡೋನ ಒಂದೇ ಸಲ ಮಿನಿಮೈಸ್ ಮಾಡಬೇಕು ಅಂದ್ರೆ ಸೊ ನೀವು ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ಒಂದೇ ಸಲ ಮಿನಿಮೈಸ್ ಮಾಡಬಹುದು. ಹಾಗೆ ನೀವು ತಿರ್ಗಾ ಈ ವಿಂಡೋ ಪ್ಲಸ್ ಡಿ ಕೀನ ಪ್ರೆಸ್ ಮಾಡಿದ್ರೆ ಮತ್ತೆ ಅವೆಲ್ಲ ಪ್ರೋಗ್ರಾಮ್ಗಳು ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂದ್ರೆ ಅಲ್ಟ್ ಮತ್ತೆ F4. ಸೊ ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ನೀವು ಯಾವುದೇ ಪ್ರೋಗ್ರಾಮ್ ನ ಕೂಡ ಡೈರೆಕ್ಟ್ ಆಗಿ ಕ್ಲೋಸ್ ಮಾಡಬಹುದು. ಅಂದ್ರೆ ತುಂಬಾ ಜನ ಪ್ರೋಗ್ರಾಮ್ ನ ಕ್ಲೋಸ್ ಮಾಡಕ್ಕೆ ಮೌಸ್ ಇಂದ ಈ ರೆಡ್ ಕ್ರಾಸ್ ನ ಮೇಲೆ ಕ್ಲಿಕ್ ಮಾಡಿ ಪ್ರೋಗ್ರಾಮ್ ನ ಕ್ಲೋಸ್ ಮಾಡ್ತಾರೆ. ಸೊ ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ನೀವು ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ನ ಕ್ಲೋಸ್ ಮಾಡಬಹುದು. ಸೊ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂದ್ರೆ ಕಂಟ್ರೋಲ್ ಪ್ಲಸ್ ಟಿ. ಸೊ ಈ ಶಾರ್ಟ್ಕಟ್ ಕೀ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಸೊ ನೀವು ಯಾವುದೇ ಬ್ರೌಸರ್ ನ ಯೂಸ್ ಮಾಡ್ತಿದ್ದಾಗ ಈ ಶಾರ್ಟ್ಕಟ್ ಕೀ ಯೂಸ್ ಆಗುತ್ತೆ. ಅಂದ್ರೆ ನೀವು ಯಾವುದೇ ಬ್ರೌಸರ್ ಅಲ್ಲಿ ನ್ಯೂ ಟ್ಯಾಬ್ ನ ಓಪನ್ ಮಾಡಬೇಕು ಅಂದ್ರೆ ಸೊ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಟ್ಯಾಬ್ ನ ಓಪನ್ ಮಾಡ್ತೀರಾ. ಆದ್ರೆ ನೀವು ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ಡೈರೆಕ್ಟ್ ಆಗಿ ನ್ಯೂ ಟ್ಯಾಬ್ ಗಳನ್ನ ಓಪನ್ ಮಾಡಬಹುದು. ಸೊ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂದ್ರೆ ಕಂಟ್ರೋಲ್ ಪ್ಲಸ್ H ಅಂತ. ಸೊ ಎಷ್ಟೋ ಜನ ಬ್ರೌಸರ್ ನ ಹಿಸ್ಟ್ರಿನ ಓಪನ್ ಮಾಡಕ್ಕೆ ಸೊ ಇಲ್ಲಿ ಕಾಣ್ತಿರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಹಿಸ್ಟ್ರಿನ ಓಪನ್ ಮಾಡ್ತಾರೆ. ಆದ್ರೆ ನೀವು ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಬ್ರೌಸರ್ ನ ಹಿಸ್ಟ್ರಿನ ಓಪನ್ ಮಾಡಬಹುದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ N ಅಂತ. ಸೊ ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ನೀವು ನಿಮ್ಮ ಬ್ರೌಸರ್ ಅಲ್ಲಿ ಇನ್ಕಾಗ್ನಿಟೋ ಮೋಡ್ ನ ಡೈರೆಕ್ಟ್ ಆಗಿ ಓಪನ್ ಮಾಡಬಹುದು. ಹಾಗೆ ನೀವು ನಿಮ್ಮ ಬ್ರೌಸರ್ ನ ಡೌನ್ಲೋಡ್ ಮೆನ್ಯೂಗೆ ಹೋಗ್ಬೇಕಂದ್ರೆ ಕಂಟ್ರೋಲ್ ಪ್ಲಸ್ J ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ನಿಮ್ಮ ಬ್ರೌಸರ್ ನ ಡೌನ್ಲೋಡ್ ಮೆನ್ಯೂಗೂ ಕೂಡ ಹೋಗ್ಬಹುದು. ಸೊ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂದ್ರೆ ಕಂಟ್ರೋಲ್ ಪ್ಲಸ್ D. ಸೊ ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ನೀವು ನಿಮ್ಮ ಬ್ರೌಸರ್ ಅಲ್ಲಿ ವೆಬ್ ಪೇಜ್ ನ ಸೇವ್ ಮಾಡ್ಬೇಕಂದ್ರೆ ಅಥವಾ ಬುಕ್ ಮಾರ್ಕ್ ಮಾಡ್ಬೇಕಂದ್ರೆ ಸೊ ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ನಿಮ್ಮ ಬ್ರೌಸರ್ ಅಲ್ಲಿ ವೆಬ್ ಪೇಜ್ ಅಥವಾ URL ನ ಬುಕ್ ಮಾರ್ಕ್ ಮಾಡಬಹುದು. ಸೊ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಟಿ ಅಂತ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆದ ಶಾರ್ಟ್ಕಟ್ ಕೀ. ಸೊ ನೀವು ಯಾವುದೇ ಬ್ರೌಸರ್ ನ ಯೂಸ್ ಮಾಡ್ತಿದ್ದಾಗ ಈ ಶಾರ್ಟ್ಕಟ್ ಕೀ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂದ್ರೆ ನೀವು ನಿಮ್ಮ ಬ್ರೌಸರ್ ಅಲ್ಲಿ ತುಂಬಾ ಟ್ಯಾಬ್ಸ್ ಗಳನ್ನ ಓಪನ್ ಮಾಡಿರ್ತೀರಾ. ಸೊ ಈಗ ನೀವು ಆ ಟ್ಯಾಬ್ಸ್ ಗಳನ್ನ ಒಂದೊಂದೇ ಕ್ಲೋಸ್ ಮಾಡ್ತಿದ್ದಾಗ ಬೈ ಮಿಸ್ ಆಗಿ ನಿಮ್ಗೆ ಬೇಕಾಗಿರುವ ಟ್ಯಾಬ್ ಕೂಡ ಕ್ಲೋಸ್ ಆಗುತ್ತೆ. ಸೊ ಅವಾಗ ನೀವು ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ಮತ್ತೆ ಆ ಅವೆಲ್ಲ ಟ್ಯಾಬ್ಗಳನ್ನ ರೀಸ್ಟೋರ್ ಮಾಡಬಹುದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂದ್ರೆ ಕಂಟ್ರೋಲ್ ಪ್ಲಸ್ ಕ್ಲಿಕ್ ಅಂತ. ಸೊ ಈ ಶಾರ್ಟ್ಕಟ್ ಕೀ ನಿಮ್ಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಸೊ ನೀವು ನಿಮ್ಮ ಬ್ರೌಸರ್ ಅಲ್ಲಿ ಯಾವುದೇ ಲಿಂಕ್ ನ ನ್ಯೂ ಟ್ಯಾಬ್ ಅಲ್ಲಿ ಓಪನ್ ಮಾಡ್ಬೇಕಂದ್ರೆ ಸೊ ನೀವು ನಿಮ್ಮ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಓಪನ್ ಲಿಂಕ್ ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀರಾ. ಆದ್ರೆ ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ನ ಪ್ರೆಸ್ ಮಾಡಿಕೊಂಡು ಆ ಲಿಂಕ್ ಮೇಲೆ ಮೌಸ್ ಇಂದ ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಒಂದು ನ್ಯೂ ಟ್ಯಾಬ್ ಅಲ್ಲಿ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂದ್ರೆ ಕಂಟ್ರೋಲ್ ಪ್ಲಸ್ ಅಲ್ಟ್ ಪ್ಲಸ್ ಡಿಲೀಟ್ ಅಂತ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆದ ಶಾರ್ಟ್ಕಟ್ ಕೀ. ಸೊ ಈ ಶಾರ್ಟ್ಕಟ್ ಕೀ ಇಂದ ನೀವು ಟಾಸ್ಕ್ ಮ್ಯಾನೇಜರ್ ನ ಡೈರೆಕ್ಟ್ ಆಗಿ ಓಪನ್ ಮಾಡಬಹುದು. ಸೊ ಈ ಶಾರ್ಟ್ಕಟ್ ಕೀ ನಿಮ್ಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಸೊ ಯಾವುದೇ ಒಂದು ಸಾಫ್ಟ್ವೇರ್ ಇಂದ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಹ್ಯಾಂಗ್ ಆದಾಗ ಅವಾಗ ನೀವು ಈ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ಟಾಸ್ಕ್ ಮ್ಯಾನೇಜರ್ ನ ಓಪನ್ ಮಾಡಿ ಯಾವ ಸಾಫ್ಟ್ವೇರ್ ಇಂದ ಹ್ಯಾಂಗ್ ಆಗಿದೆಯೋ ಆ ಪ್ರೋಗ್ರಾಮ್ ನ ರೈಟ್ ಕ್ಲಿಕ್ ಮಾಡಿ ಟಾಸ್ಕ್ ನ ಎಂಡ್ ಮಾಡಿ ಕ್ಲೋಸ್ ಮಾಡಬಹುದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವುದು ಅಂದ್ರೆ ಕಂಟ್ರೋಲ್ Z ಮತ್ತೆ ಕಂಟ್ರೋಲ್ Y ಅಂತ. ಸೊ ಕಂಟ್ರೋಲ್ Z ಅಂದ್ರೆ ಅಂಡು ಅಂತ, ಕಂಟ್ರೋಲ್ Y ಅಂದ್ರೆ ರೀಡು ಅಂತ. ಸೊ ಈ ಶಾರ್ಟ್ಕಟ್ ಕೀಗಳು ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಸೊ ನೀವು ಯಾವ್ದೇ ಫೈಲ್ಸ್ ನ ಅಥವಾ ಟೆಕ್ಸ್ಟ್ ನ ಬೈ ಮಿಸ್ ಆಗಿ ಡಿಲೀಟ್ ಮಾಡ್ಬಿಡ್ತೀರಾ. ಸೊ ತಿರ್ಗಾ ಆ ಫೈಲ್ಸ್ ನ ವಾಪಸ್ ತರಬೇಕು ಅಂದ್ರೆ ಸೊ ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ Z ನ ಪ್ರೆಸ್ ಮಾಡಿದ್ರೆ ಆ ಫೈಲ್ಸ್ ವಾಪಸ್ ಬರುತ್ತೆ.
ಸೊ ಹಾಗೆ ನಿಮ್ಗೆ ತಿರ್ಗಾ ಆ ಫೈಲ್ಸ್ ಬೇಡ ಅಂದ್ರೆ ಕಂಟ್ರೋಲ್ ವೈ ನ ಪ್ರೆಸ್ ಮಾಡಿದ್ರೆ ಆ ಫೈಲ್ಸ್ ರೀಡು ಆಗುತ್ತೆ. ಸೊ ನೆಕ್ಸ್ಟ್ ಶಾರ್ಟ್ ಕಟ್ ಕೀ ಯಾವುದು ಅಂದ್ರೆ ಶಿಫ್ಟ್ ಮತ್ತೆ ಆರೋ ಕೀಗಳು. ಸೊ ಈ ಶಾರ್ಟ್ ಕಟ್ ಕೀಗಳನ್ನ ಯೂಸ್ ಮಾಡಿ ನೀವು ಮೌಸೆ ಇಲ್ಲದೆ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಬಹುದು. ಸೊ ಹಾಗೆ ಇವೆಲ್ಲಾ ಟೆಕ್ಸ್ಟ್ ಗಳನ್ನ ಒಂದೇ ಸಲ ಸೆಲೆಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಪ್ಲಸ್ ಎ ಶಾರ್ಟ್ ಕಟ್ ಕೀನ ಯೂಸ್ ಮಾಡಿ ಸೊ ಇವೆಲ್ಲಾ ಟೆಕ್ಸ್ಟ್ ಗಳನ್ನ ಒಂದೇ ಸಲ ಸೆಲೆಕ್ಟ್ ಮಾಡಬಹುದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಶಾರ್ಟ್ ಕಟ್ ಕೀ ಯಾವುದು ಅಂದ್ರೆ F12 ಕಂಟ್ರೋಲ್ ಎಸ್ ಹಾಗೆ ಕಂಟ್ರೋಲ್ ಎನ್ ಅಂತ. ಸೊ ಈ ಶಾರ್ಟ್ ಕಟ್ ಕೀಗಳು ನಿಮ್ಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಸೊ ನೀವು ಮೈಕ್ರೋಸಾಫ್ಟ್ ಆಫೀಸ್ ನ ಯೂಸ್ ಮಾಡ್ತಿದ್ದಾಗ ಈ ಶಾರ್ಟ್ ಕಟ್ ಕೀಗಳು ನಿಮ್ಗೆ ಯೂಸ್ ಆಗುತ್ತೆ. ಸೊ ನೀವು ಎಕ್ಸೆಲ್ ಅಥವಾ MS ವರ್ಡ್ ಅಲ್ಲಿ ಸೊ ಯಾವ್ದನ್ನ ಫೈಲ್ ನ ಸೇವ್ ಮಾಡಬೇಕು ಅಂದ್ರೆ ಸೊ ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಸ್ ಎ ಮೇಲೆ ಕ್ಲಿಕ್ ಮಾಡಿ ಫೈಲ್ ನ ಸೇವ್ ಮಾಡ್ತೀರಾ. ಆದ್ರೆ ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ F12 ನ ಪ್ರೆಸ್ ಮಾಡಿದ್ರೆ ಆ ಫೈಲ್ ಡೈರೆಕ್ಟ್ ಆಗಿ ಸೇವ್ ಆಗುತ್ತೆ. ಹಾಗೆ ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಮತ್ತೆ ಎಸ್ ಶಾರ್ಟ್ ಕಟ್ ಕೀನ ಯೂಸ್ ಮಾಡಿ ಕೂಡ ಫೈಲ್ಸ್ ನ ಸೇವ್ ಮಾಡಬಹುದು. ಸೊ ಹಾಗೆ ನೀವು ಕಂಟ್ರೋಲ್ ಮತ್ತೆ ಎನ್ ಶಾರ್ಟ್ ಕಟ್ ಕೀನ ಯೂಸ್ ಮಾಡಿ ಎಕ್ಸೆಲ್ ಅಥವಾ MS ವರ್ಡ್ ಅಲ್ಲಿ ನ್ಯೂ ಡಾಕ್ಯುಮೆಂಟ್ ಗಳನ್ನ ಡೈರೆಕ್ಟ್ ಆಗಿ ಓಪನ್ ಮಾಡಬಹುದು. ಸೊ ಇದಾದ್ಮೇಲೆ ಲಾಸ್ಟ್ ಶಾರ್ಟ್ ಕಟ್ ಕೀ ಯಾವುದು ಅಂದ್ರೆ ಕಂಟ್ರೋಲ್ ಪ್ಲಸ್ ಸಿ ಹಾಗೆ ಕಂಟ್ರೋಲ್ ಪ್ಲಸ್ ವಿ ಅಂತ. ಸೊ ಈ ಶಾರ್ಟ್ ಕಟ್ ಕೀಗಳ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನೀವು ಯಾವುದೇ ಫೈಲ್ಸ್ ನ ಕಾಪಿ ಮಾಡಬೇಕು ಅಂದ್ರೆ ನಿಮ್ಮ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಮತ್ತೆ ಸಿ ನ ಪ್ರೆಸ್ ಮಾಡಿದ್ರೆ ಆ ಫೈಲ್ಸ್ ಕಾಪಿ ಆಗುತ್ತೆ. ಹಾಗೆ ನೀವು ಆ ಫೈಲ್ಸ್ ನ ಬೇರೆ ಫೋಲ್ಡರ್ ಗೆ ಪೇಸ್ಟ್ ಮಾಡಬೇಕು ಅಂದ್ರೆ ಸೊ ನೀವು ನಿಮ್ಮ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಮತ್ತೆ ವಿ ನ ಪ್ರೆಸ್ ಮಾಡಿದ್ರೆ ಆ ಫೈಲ್ಸ್ ಪೇಸ್ಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.